ಎಲ್ಲರಿಗೂ ಶುಭ ಸಂಜೆ. ಮೊದಲನೇದಾಗಿ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ನೆನೆಯುತ್ತಾ ಹಾಗೂ ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರಿಗೂ ಮತ್ತು ಮುಳಿಯದ ಸಂಸ್ಥಾಪಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮ್ಮ ತಂಡದ ವತಿಯಿಂದ ನಮಸ್ಕಾರಗಳನ್ನು ತಿಳಿಸುತ್ತಾ, ಯಾವುದೇ ಕಾರ್ಯಕ್ರಮ ಶುಭವಾಗಿ ನಡಿಬೇಕು ಅಂದರೆ ಒಂದು ದೇವರ ಸ್ತುತಿಯೊಂದಿಗೆ ಪ್ರಾರಂಭಿಸಬೇಕು ಅಂತಾರೆ. ಸೊ ಶ್ರೀ ಮಂಜುನಾಥ ಚಿತ್ರದ ಮಹಾಪ್ರಾಣದೀಪಂ ಎಂಬುವಂತಹ ಹಾಡಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ.
सर्वेश्वरं महाभीमेश्वरं अमरलिङ्गेश्वरं रामलिङ्गेश्वरं काशी विश्वेश्वरं परमकृष्णेश्वरं त्रयम्बकाधीश्वरं नागलिङ्गेश्वरं श्रीकेदारलिङ्गेश्वरम् आत्मलिङ्गात्मकं ज्योतिलिङ्गात्मकं वायुलिङ्गात्मकम् अग्निलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् आखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् आखण्डम् धर्मस्थलक्षेश्वर परं ज्योति धर्मस्थलक्षेश्वर परं ज्योति धर्मस्थलक्षेश्वर परं ज्योति नमः सोमाय च सोम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च धन्याय च धन्याय च ईशाय च श्रीशाय च सर्वाय च सर्वाय च मंजुनाथा ಮಹಾಲಿಂಗೇಶ್ವರನ ಜ್ಯೋತಿಯನ್ನು ನಮ್ಮ ಹೃದಯ ಕಮಲಗಳಲ್ಲಿ ನಾವು ಪ್ರಜ್ವಲಿಸಿಕೊಂಡಿದ್ದೇವೆ. ಮುಂದುವರಿಯುತ್ತಾ ಅನ್ವಿತ್ ಮತ್ತು ತನುಶ್ರೀಯವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಕ್ಕವಾದ್ಯದವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದಂತಹ ಗ್ರಾಹಕ ಮಿತ್ರರನ್ನು, ಸಂಗೀತ ಪ್ರೇಮಿಗಳನ್ನು, ಈ ರಸಸಂಜೆಯ ಆಸ್ವಾದಿಸಲು ಆಗಮಿಸಿದ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ಆಡಳಿತ ಮಂಡಳಿಯವರನ್ನು, ಸಹೋದ್ಯೋಗಿ ಮಿತ್ರರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಮುಂದುವರಿಸುತ್ತಾ ನಗಿಸಲು ನೀನು ನಗುವೇನು ನಾನು ಅಂತ ತನುಶ್ರೀಯವರು ಹೇಳಿದರು. ನೋಡುವ ನಗಿಸ್ತಾರ ಅಂತೇಳಿ.
ತಟ್ಟಬೇಕು, ಇಲ್ಲದೇ ಇದ್ರೆ ಇಲ್ಲಿ ಕೇಳಲಿಕ್ಕಿಲ್ಲ. ಅನ್ವಿತ್ ಜೀ ಕನ್ನಡ ಸರಿಗಮಪ 20ಯ ಕ್ವಾರ್ಟರ್ ಫೈನಲಿಸ್ಟ್. ಬಹಳ ಹೆಮ್ಮೆ ಅನಿಸ್ತಾ ಇದೆ. ತನುಶ್ರೀ ಜೀ ಕನ್ನಡ ಸರಿಗಮಪ ಸೀಸನ್ 19ನ ಸೆಕೆಂಡ್ ರನ್ನರ್ ಅಪ್. ನಮ್ಮ ದೇಶದಳು ನಮ್ಮ ತುಳುನಾಡು, ಇದಕ್ಕೆ ನಾವೊಂದು ಗೌರವ ಕೊಡಲೇಬೇಕು. ಈಗ ನಮ್ಮ ತುಳುನಾಡು ಈ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಅನ್ವಿತ್ ಅವರು. ಮಹಾಪ್ರಾಣ ದೀಪಂ ಆ ಒಂದು ಶಿವತಾಂಡವದ ಒಂದು ದೃಶ್ಯವನ್ನೇ ನಮ್ಮ ಪಕ್ಕವಾದ್ಯದವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ, ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗೆ ಈ ನಗಿಸಲು ನೀನು ಚೆನ್ನಾಗಿ ನಗುವಂತೆ, ಮನದೊಳಗೆ ನಗುವಂತೆ, ಮನದಲ್ಲಿ ಸಂತೋಷ ಪಡುವಂತೆ ಪಕ್ಕವಾದ್ಯದವರು ಚೆನ್ನಾಗಿ ಮುಡಿಸಿದ್ದಾರೆ. ಧನ್ಯವಾದಗಳು, ಅಭಿನಂದನೆಗಳು. ಅನ್ವಿತ್, ತಮಗೆ ವೇದಿಕೆ. ಸೌಂದರ್ಯವನ್ನು ವರ್ಣಿಸುವಂತಹ ಒಂದು ಹಾಡು, ನಮ್ಮ ತುಳುನಾಡು ಹಾಡು, ನಮ್ಮ ದೇಶದಳು ಎನ್ನುವಂತಹ ಒಂದು ಚಿತ್ರದ ಗೀತೆ. ಸಿದ್ಧಾರ್ಥ್ ಬೆಳ್ಮಣ್ ಅವರು ಹಾಡಿರ್ತಾರೆ. ಕಡಲ ಜಲಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂಕಣ ತುಳುನಾಡು, ಮೊಗೆದ ತುಳುನಾಡು. ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆಯಿದೆ. ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂಕಣ್ಣ ತುಳುನಾಡು, ಮೊಗೆದ ತುಳುನಾಡು. ಯಕ್ಷಗಾನ ಕಲೆಯಿದೆ, ಕೋಟಿ ಚೆನ್ನಯ ಕಥೆಯಿದೆ, ನಾಗರಾಧನೆ ಇಲ್ಲಿದೆ, ಈ ಹುಲಿಯ ನರ್ತನ ನಮ್ಮದೆ. ಕಡಲ ಅಲೆ ಜೋಗುಳದಲ್ಲಿ ಕರಾವಳಿಯ ಉಸಿರಲಿ ಕೋಟಿ ನಮನ ಮಣ್ಣಿಗೆ. ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂಕಣ್ಣ ತುಳುನಾಡು, ಮೊಗೆದ ತುಳುನಾಡು. ಧನ್ಯವಾದ. ಚಪ್ಪಾಳೆ ಬರಲಿಲ್ಲ. ರಿದಮ್ ಪ್ಯಾಡಿನೊಂದಿಗೆ ದಮ್ ಕೊಡ್ತಾ ಇರುವವರು ಸಚಿನ್ ಪುತ್ತೂರ್ ಅವರು. ತಬಲದಲ್ಲಿ ಬಲ ಕೊಡ್ತಾ ಇರುವವರು ಶರತ್ ಪೆರ್ಲಾಯ್ ಅವರು.
ಕೀಬೋರ್ಡಿನಲ್ಲಿ ನಮ್ಮನ್ನು ಸೆಳೆಯುತ್ತಾ ಇರುವವರು ಅಶ್ವಿನ್ ಬಾಬಣ್ಣ ಇವರು. ಮುಂದುವರಿಸುತ್ತಾ ನಿಮ್ಮ ಕಡೆ ಸಾಂಬಾರ್ ಯಾವುದು ಅಂತ ಅವ್ರ ಹತ್ರವೇ ಕೇಳುವ. ಅವರೀಗ ಡ್ಯುಯೆಟ್ ಸಾಂಗ್ ಹಾಡಲಿಕ್ಕಿದ್ದಾರೆ. ಹಂಸಲೇಖ ಅವರು ಬರೆದಂಥ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ಈ ಸೊಗಸಾದ ಹಾಡು ನಮ್ಮೆಲ್ಲರ ಮನವನ್ನು ರಂಜಿಸಿತು ಅಂತ ಭಾವಿಸ್ತೇನೆ. ಕುಮಾರಿ ತನುಶ್ರೀ ಮಂಗಳೂರು ಇವರು
ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿ ಅಂದರೆ ಎಲ್ಲ ಲಕ್ಷ್ಮಿ ಆಗ್ತದೆ, ವಿದ್ಯಾಲಕ್ಷ್ಮಿ ಆಗ್ತದೆ, ಸಂಪತ್ತು ಲಕ್ಷ್ಮಿ ಆಗ್ತದೆ. ಸಂಗೀತ ಲಕ್ಷ್ಮಿ ಅಂತಲೇ ನಾವು ತಿಳ್ಕೊಳ್ಳೋಣ. ಅವರ ತನುವಲ್ಲಿ ಎಲ್ಲ ಸಂಗೀತವೇ ಉಂಟು, ಸಾಹಿತ್ಯವೇ ಉಂಟು ಅಂತ ತಿಳ್ಕೊಳ್ಳೋಣ. ಜಿ ಕನ್ನಡ ಸರಿಗಮಪ ಸೀಸನ್ 19 ಸೆಕೆಂಡ್ ರನ್ನರ್ ಅಪ್ ಇವರು ಮಹಾರಾಷ್ಟ್ರದ ಸೊಲ್ಲಾಪುರ, ಬಾಗಲಕೋಟೆ, ಶಿವಮೊಗ್ಗ, ಚಿಕ್ಕಮಗಳೂರು ಮುಂತಾದ ಹೆಸರು ಹೇಳುವುದಿಲ್ಲ, ಹೇಳಿದರೆ ಉದ್ದವೇ ಆಗ್ತದೆ. ಇಡೀ ಭಾರತದ ಹೆಸರನ್ನೆಲ್ಲ ನಾನು ಹೇಳಬೇಕಾಗ್ತದೆ, ಬಿಡೋಣ. ಪ್ರತಿಷ್ಠಿತ ಪಬ್ಲಿಕ್ ಟಿವಿ, ನ್ಯೂಸ್ ಫಸ್ಟ್, ದ್ಯಾಜಿ ವರ್ಲ್ಡ್, ನಮ್ಮ ಕುಡ್ಲ, ಜಿ ಟಿವಿ, ಚೆನ್ನೈ ಸ್ಟುಡಿಯೋ ಮುಂತಾದ ಚಾನಲ್ಗಳಲ್ಲಿ ಸಂದರ್ಶನ ಹಾಗೂ ಕಾರ್ಯಕ್ರಮ ಕೊಟ್ಟಂತಹ ಹೆಗ್ಗಳಿಕೆ ಅವರದು. ಪ್ರತಿಷ್ಠಿತ ಕುದ್ರೋಳಿ ದಸರಾ, ಕದ್ರಿ ಸ್ಟಾರ್ ನೈಟ್, ಮಂಗಳಾದೇವಿ ಸ್ಟಾರ್ ನೈಟ್, ಗೋಣಿಕೊಪ್ಪ ದಸರಾ ಹಾಗೂ ಇತ್ತೀಚೆಗೆ ನಡೆದ ಬಾಳೆಹೊನ್ನೂರು ಗಣೇಶೋತ್ಸವ ಮುಂತಾದ ಕಡೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರಕಟಿಸಿದವರು ತನುಶ್ರೀಯವರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಯೋತ್ಸವ ಸಾಧಕ ಪುರಸ್ಕಾರ, ಅಖಿಲ ಕರ್ನಾಟಕ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನದಲ್ಲಿ ಕರ್ನಾಟಕ ಪ್ರತಿಭಾ ಪುರಸ್ಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಕೆಳದಿ ಚೆನ್ನಮ್ಮ ಪ್ರಶಸ್ತಿ, ಜ್ಞಾನಮಂದಾರ ಅಕಾಡೆಮಿ ಬೆಂಗಳೂರು ಇವರಿಂದ ಅರಳು ಮಲ್ಲಿಗೆ ಪ್ರಶಸ್ತಿ ಅರಳುತ್ತಾ ಇದ್ದಾರೆ. ಕಟೀಲು ಶ್ರೀ ಗೋಪಾಲಕೃಷ್ಣ ಆಸರಣ್ಣರ ಅನುಗ್ರಹ ಪತ್ರ ಇವೆಲ್ಲವನ್ನು ಪಡೆದುಕೊಂಡಂಥ ಹೆಗ್ಗಳಿಕೆ ತನುಶ್ರೀಯವರ ಶರೀರದಲ್ಲಿ ಎಲ್ಲವೂ ಉಂಟು. ಅದು ಮುಂದಕ್ಕೆ ದಿಲ್ ದಿವಾನ, ಮೈನೆ ಪ್ಯಾರ್ ಕಿಯಾ ಚಿತ್ರದ ಹಾಡು. Oh
ಧನ್ಯವಾದಗಳು. ಚಲನಚಿತ್ರ ಹಿನ್ನೆಲೆ ಯುವ ಗಾಯಕ ಅನ್ವಿತ್ ಕುಮಾರ್ ಸಿ.ವಿ. ಗೋಣಿಕೊಪ್ಪದ ಕಾವೇರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಸಂಗೀತ ಜೂನಿಯರ್ ಮತ್ತು ಸೀನಿಯರ್ ವಿಭಾಗವನ್ನು ಶ್ರೀಮತಿ ವತ್ಸಲಾನಾರಾಯಣ್ ಬಾಳೆಲೆ ಇವರಲ್ಲಿ ಅಭ್ಯಸಿಸಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸೀನಿಯರ್ ವಿಭಾಗದಲ್ಲಿ ಕೊಡಗಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡವರು. ಅನ್ವಿತ್ ಅಂದರೆ ಫರ್ಮ್, ಅವರು ಗಾಯನದಲ್ಲಿ ಯಾವಾಗಲೂ ಫರ್ಮ್ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಮುಂದಿನ ಹಾಡು ರುಕ್ಕಮ್ಮ ಹೇ ರುಕ್ಕಮ್ಮ ರುಕ್ಕಮ್ಮ, ಅವರೇ ಈಗ ಹೇಳ್ತಾರಮ್ಮ. ರುಕ್ಕಮ್ಮ ನೋಡಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಊರಮ್ಮ. ರುಕ್ಕಮ್ಮ ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ. ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಅಲ್ಲ ಹೇ ರುಕ್ಕಮ್ಮ ನಾನು ಹುಟ್ಟಿದೆಯೂ ಅಚ್ಚರಿತ ಕರವು ಜೀವ ನೀಡುವೆನ. ಹೇ ರುಕ್ಕಮ್ಮ ಅಲ್ಲ ಗಗನ ಗಾಳಿಯಲ್ಲಿ ಚೀರಿಸಲಿ ಕನ್ನಡದ ಬಾವುಟ. ಭೂಮಿಯಲ್ಲಿ ತೋರಿಸಲಿ ಕನ್ನಡದ ಭೂಪಟ. ಮಾತಿನ ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿ ಊರಿನ ಹೆಸರಲ್ಲೇ ಕರುಣೆಯೋ ಕರುಣೆಯ ರುಕ್ಕಮ್ಮ ಏಳು ಕೆರೆಯ ನೀರು ಕುಡಿದೆ ರುಕ್ಕಮ್ಮ, ಏಳರಲ್ಲೂ ನಮ್ಮ ನೀರೇ ನೀರಮ್ಮ. ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಅಲ್ಲ ನಾನು ಹುಟ್ಟಿದೆಯೂ ಮಾತು ಕಲಿತ ಕರವು ಜೀವ ನೀಡುವೆನ. ಹೇ ರುಕ್ಕಮ್ಮ ಅಲ್ಲ ಹೇ ರುಕ್ಕಮ್ಮ ಅಲ್ಲ
ನಾನು ಹುಟ್ಟಿದೆಯೂ ಮಾತು ಕಲಿಯಾತರು ಜೀವ ನೀಡು ಅಂದರೆ ನೀಡುವೆ ಗಮ್ಮ ಅಣ್ಣ ಅನ್ವಿತ್ ಸಿಪಾಯಿಯೇ ಹೌದು, ಚೆನ್ನಾಗಿ ಹಾಡನ್ನು ಮೂಡಿಸಿದ್ದಾರೆ, ಶಿಸ್ತಿನಿಂದ ಮೂಡಿಸಿಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರತಿಷ್ಠಿತ ವೀಣಾಧರ್ ಇನ್ಸ್ಟಿಟ್ಯೂಟ್ ಮ್ಯೂಸಿಕ್ ನಡೆಸಿದ ಅಂತಾರಾಷ್ಟ್ರೀಯ ಸೀನಿಯರ್ ವಿಭಾಗದ ಫಿಲ್ಮ್ ಮ್ಯೂಸಿಕ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, ರಾಷ್ಟ್ರ ಪ್ರಶಸ್ತಿ ನ್ಯಾಷನಲ್ ಲೆವೆಲ್ ಆರ್ ಪ್ಲಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಪ್ರಥಮ, ರಾಜ್ಯ ಪ್ರಶಸ್ತಿ ಸ್ಟಾರ್ ಸಿಂಗಲ್ ಹಾಡು ನನ್ನ ಹಾಡು ಸ್ಪರ್ಧೆಯಲ್ಲಿ ಪ್ರಥಮ, ಗಾನಸಿರಿ ತುಳುನಾಡು ಧ್ವನಿ ಸ್ಪರ್ಧೆಯಲ್ಲಿ ಪ್ರಥಮ, ಗುರುಕುಲ ಕಲಾ ಪ್ರತಿಷ್ಠಾನ ದೇಶಭಕ್ತಿಯಲ್ಲಿ ಪ್ರಥಮ, ಅರಮೇರಿ ಕಳಂಕೇರಿ ಮಠದ ವಚನಾಮೃತ ಸ್ಪರ್ಧೆಯಲ್ಲಿ ಪ್ರಥಮ. ಪುರಸ್ಕಾರಗಳು ಸಾಹಿತ್ಯ ಸಮ್ಮೇಳನ ಸಂಗೀತ ಸಾಧನ ಪ್ರಶಸ್ತಿ, ಕೊಡಗು ಜಿಲ್ಲಾ ಬ್ರಾಹ್ಮಣರ ಸಂಘದ ವತಿಯಿಂದ ಸಂಗೀತ ಕ್ಷೇತ್ರದಲ್ಲಿ ಬಾಲ ಪ್ರತಿಭೆ ಮತ್ತು ಅರಳು ಮಲ್ಲಿಗೆ ಪ್ರಶಸ್ತಿ. ಹಬ್ಬ ನನಗೇ ದಮ್ ಕಟ್ಟುತ್ತಾ ಉಂಟು ಓದಲಿಕ್ಕೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಸಾಧಾರಣ ಪ್ರತಿಭೆ ಪ್ರಶಸ್ತಿ ಮತ್ತು ಧಾರವಾಡದಲ್ಲಿ ನಡೆದ ರಾಜ್ಯ ಮಟ್ಟದ ಬಾಲಗೌರವ ಪ್ರಶಸ್ತಿ, ರಾಯಚೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸಮ್ಮೇಳನದಲ್ಲಿ SP ಬಾಲಸುಬ್ರಹ್ಮಣ್ಯಂ ಪ್ರಶಸ್ತಿ, ಬೆಂಗಳೂರಿನ ಜ್ಞಾನಮಂದಾರ ಅಕಾಡೆಮಿಯಿಂದ ಕರ್ನಾಟಕ ಚೇತನ ಪ್ರಶಸ್ತಿ, ಗಾನಸಿರಿ ಸಂಗೀತ ಸ್ಪರ್ಧೆಯಲ್ಲಿ ಸಂಗೀತ ರತ್ನ ಪ್ರಶಸ್ತಿ. ಹಬ್ಬ ಸಾಕಾಗಿ ಹೋಯಿತು ಅಲ್ಲ ಮರ. ಇಷ್ಟೆಲ್ಲ ಪ್ರಶಸ್ತಿಗಳನ್ನು ತಗೊಂಡಿದ್ರಲ್ಲ, ಇನ್ನು ಉಳಿದವರಿಗೆ ಏನುಂಟು? ಇದು ನನಗೆ ಆಶ್ಚರ್ಯ ಆದ್ದು. ಇಷ್ಟೆಲ್ಲ ತಗೊಂಡ್ರೆ ಎಷ್ಟೋ ಜನ ಸಂಗೀತದವರಿದ್ದಾರಲ್ಲ, ಅವರಿಗೆಲ್ಲ ಎಲ್ಲಿಂದ ಏನನ್ನು ಕೊಡೋದು ಸರ್? ಇದೆಲ್ಲ ಸಿಗಲಿಕ್ಕೆ ಇವರೆಲ್ಲರ ಸಪೋರ್ಟ್ ಕಾರಣ ಸರ್. ಇವರೆಲ್ಲರಿಂದಾಗಿ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೂ ಎಲ್ಲರಿಗೂ ಅವ್ರದ್ದಾದ ಟ್ಯಾಲೆಂಟ್ ಇರುತ್ತೆ. ಸೊ ಅವರು ಇವರೆಲ್ಲರ ಆಶೀರ್ವಾದ ತಗೊಂಡು ಮುಂದೆ ಹೋಗಬೇಕಾಗಿ ಹೇಳ್ತೇನೆ. ಅದೇ ಅನ್ವಿತ್ ಅಂದರೆ ಫರ್ಮ್ ಅಂತ ಹೇಳೋದು ಅದನ್ನೇ. ಮುಂದುವರಿಸುತ್ತಾ ಸಿಂಗಾರದ ಸಿರಿಯೇ ಡ್ಯುಯೆಟ್ ಸಾಂಗ್ ಅನ್ವಿತ್ ಮತ್ತು ತನುಶ್ರೀ. ಸೊ ಇದರಲ್ಲಿ ಈ ಹಾಡು ತುಂಬ ಫೇಮಸ್ ಆಗಿದೆ, ಎಲ್ಲರೂ ಕೇಳಿರ್ತೀರಾ. ದಯವಿಟ್ಟು ನೀವು ನಮ್ಮ ಜೊತೆ ಧ್ವನಿಗೂಡಿಸ್ತೀರಾ? ಎಸ್, ಸೂಪರ್. ಬತ್ತಾದು ಕೈಗೆ ಧ್ವನಿ ಮುರಿದ ಮದಿ ಹೋದನ್ನ ಬರಲಿಲ್ಲ, ಮದಿ ಹೋದನ್ನ ಬರಲಿಲ್ಲ, ಬಸರೂರ ಹೂವ ಕಂಡಣ್ಣ ತೆಗೆದಿದ. ಗಾಂಧಾರಿಯಂತೆ ಕಣ್ಣುಚ್ಚಿ ಹೊಮ್ಮನ ಸರಸ ಛಾಯೆ ಮಂದಹಾಸ ಮಹಾನಗುಣೆಯ ಶ್ರವಣ ಮಾಸ
ಎಂಥ ಹಾಡು ಎಂಥ ಹಾಡು. ಆದರೆ ಸ್ವಲ್ಪ ಸೆಕೆ ಶುರುವಾಯಿತು, ಮಳೆ ಹನಿತಾ ಉಂಟಾ ಅಂತ ಒಂದು ಡೌಟು ಉಂಟು. ಇಲ್ಲ, ತುಂತುರು ತುಂತುರು ಅಲ್ಲಿ ನೀರು ಇಲ್ಲ. ಅದನ್ನು ಹಾಡಲ್ಲೇ ಇಲ್ಲೇ ಹಾಡೋಣ. ತುಂತುರು ಅಲ್ಲಿ ನೀರ ಹಾಡು. ಹಾಡ್ತೀರಾ ಹಾಡ್ತೀರಾ? ಅಲ್ಲಿ ಮಳೆ ಬರಬಾರ್ದು, ಇಲ್ಲೇ ಬರಬೇಕು. ಅಲ್ಲಿ
ಎಲ್ಲರೂ ಜಡ್ಜಸ್ ಇಲ್ಲಿ ಕೂರ್ತವರೆಲ್ಲ ಅವರ ಚಪ್ಪಾಳೆಯೇ ಇದಕ್ಕೆ ತೀರ್ಪು. ಚಪ್ಪಾಳೆ ಬಂದರೆ ಇವರ ಹಾಡು ಒಳ್ಳೆಯದಾಗಿದೆ ಅಂತ ಅರ್ಥ. ಮೆಂಟರ್ಸ್ ಇಲ್ಲಿ ಕೂತಿದ್ದಾರೆ, ಜ್ಯೂರಿ ಮೆಂಬರ್ಸ್ ಮೇಲೆ ಕೂತಿದ್ದಾರೆ. ಇವರದ್ದೆಲ್ಲ ಒಟ್ಟಿಗೆ ತೀರ್ಪು ಬರ್ತದೆ ಅಂತ ನಾವು ಭಾವಿಸೋಣ. ಚೆನ್ನಾಗಿ ಆಗಿದೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಅನುಶ್ರೀ ಮಾತಾಡಿದಾಗ ಆಗಿರಲಿಕ್ಕಿಲ್ಲ, ಬೇಜಾರು ಮಾಡಬೇಡಿ. ಇಲ್ಲ ಸರ್, ನೀವು ಮಾತಾಡೋದು ಒಂದು ಶೈಲಿ, ಅವರು ಮಾತಾಡೋದು ಒಂದು ಶೈಲಿ. ನಾನು ಅನುಶ್ರೀ, ನೀವು ತುಂಬ ಚೆಂದ ಮಾತಾಡ್ತೀರಾ ಸರ್. ಧನ್ಯವಾದಗಳು. ನಮ್ಮದು ಒಂದು ಉಕ್ತಿ ಇದೆ ಮುಳಿಯದಲ್ಲಿ, ಬನ್ನಿ ಮುಳಿಯಕ್ಕೆ. ಯಾಕೆ ಅಂತೇಳಿ ಮುಂದುವರಿಸ್ತಾ ಕೇಳ್ತಾ ಇದ್ದೇನೆ. ಹಾಡು ಯಾಕೆ ಇರುವಂಥದ್ದು? ಹಾಡು ಯಾಕೆ? ಸಂತೋಷಕ್ಕೆ ಹಾಡು. ಅದೇ ಹಾಡನ್ನೀಗ ಅವರು ಹಾಡ್ತಾರೆ. ಹಾಡು ಸಂತೋಷಕ್ಕೆ ಅಲ್ವಾ? ಯಾರು ನೀನು ರೋಜಾ ಹೂವೆ, ಅದನ್ನು ಅವರು ಸೇರಿಸಿಕೊಂಡು ಹಾಡ್ತಾರಂತೆ. ಅನ್ವಿತ್ ಅವರಿಗೆ ಹಸ್ತಾಂತರ. ನೀನು ರೋಜಾ ಹೂವೆ ಮತ್ತು ಸಂತೋಷಕ್ಕೆ 2 ಸಾಂಗ್ನ ಮ್ಯಾಶಪ್ ಮಾಡಿದ್ದೀನಿ. ಈ ಸಾಂಗ್ ನಿಮಗಾಗಿ. ಇದು ಹೂವಿನ ಲೋಕವೇ, ಇಲ್ಲಿ ಇಲ್ಲವೇ, ಹೇಗೆ ನಾಡಲಿ ಹೇಳಿ ಹೂಗಳೇ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ ಚಿಂದಿನ ಹೂವೆ. ಸೌಗಂಧ ಹೂವಲ್ಲಿ ಕುಡಿಕೊಂಡಿದ್ದಂತೆ ಸೌಂದರ್ಯ, ನನ್ನಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ ಚೆಲುವಿನ ಹೂವೆ. ಎಲ್ಲ ಚಪ್ಪಲಿ ಹೊರಗೆ ಈ ಸಾಂಗ್ ಕರೆಕ್ಟಾಗಿ ಹುಡುಗಿರಿಗೆ ನಾನು ಜನನು, ಹುಡುಗರಿಗೆ ಹರಿದ ನಾನು, ಪ್ರಳಯಾಟಕ ನಾನು ನೀನು, ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ, ನಿಹಬೆಂಬೋ ಪಾಕೆಟ್ನಲ್ಲಿ ಹೇಳಿ ಹಾಡೋ ದೈವಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳೆ ಹೋ ಚೆಲುವೆ ಚೆಲುವಿನ ಹೂವೆ.
ಎಲ್ಲರಿಗೂ ವರ್ಷ ಬರುತ್ತೆ ಸಂತೋಷಕ್ಕೆ ಬರುತ್ತೆ ಅನ್ಸುತ್ತೆ ಕೂಟಕ್ಕೆ Thank you so much. ಸ್ಟಾಪ್ ಆಗಿದೆ. ನಾನು ಆ ಮೂಡಲ್ಲೇ ಇದ್ದೆ. ಒಳ್ಳೆ ರಸ ಎಂದರೆ ಆಸ್ವಾದಿಸಲ್ಪಡುವಂಥ ಅರ್ಹತೆ ಹೊಂದಿದ್ದು. ಅದು ತನುವಿಗೆ ಇರಬಹುದು, ಮನಕ್ಕೆ ಇರಬಹುದು, ಎಲ್ಲವೂ ಆಸ್ವಾದಕರವೇ. ತನುಶ್ರೀಯವರು ನಮ್ಮೆಲ್ಲರ ಮನಶ್ರೀಗೆ ಹೇಗೆ ಇದನ್ನು ಮುಟ್ಟಿಸ್ತಾರೆ ಅಂತ ನೋಡೋಣ. ಝೂಮ್ 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 ಬಾಬಾ, ಬಪ್ಪಿ ಲಹರಿಯವರ ಸಂಗೀತದ ಒಂದು ಹಾಡು.
ಒಬ್ಬೊಬ್ಬ ತನುಶ್ರೀಯವರು ನಮ್ಮೆಲ್ಲರ ಮನಸ್ಸನ್ನು ಮುದಗೊಳಿಸಿದ್ರು ಅಂತ ಕಾಣಿಸ್ತಾ ಇದೆ. ಚಪ್ಪಾಳೆ. ಹಾಂ, ಗೊತ್ತಾಯ್ತು ನನಗೆ. ಮುಂದೆ ಅನ್ವಿತ್ ಅವರು ಬರಲಿಕ್ಕಿದ್ದಾರೆ. ನನ್ನ ಹತ್ರ ಯಾವ ಹಾಡು ಅಂತ ಹೇಳುವುದು ಬೇಡ ಅಂತಲೇ ಅವರು ಹೇಳ್ತಾ ಇದ್ದಾರೆ. ಹಾಗೆ ನಾನು ಹಾಡು ಹೇಳುವುದು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ನಾನು ನಿಮಗೊಂದು ಪುಟ್ಟ ಪ್ರಶ್ನೆ ಕೇಳ್ತೀನಿ. ಆ ಉತ್ತರದಲ್ಲಿ ಯಾವ ಸಾಂಗ್ ಅಂತ ಅಡಗಿದೆ. ಸೊ ನಿಮ್ಮೆಲ್ಲರಿಗೊಂದು ಪ್ರಶ್ನೆ ಕೇಳಾ? ಸೌಂಡ್ ಕೇಳ್ತಿಲ್ಲ, ಕೇಳಾ? ಎಸ್, ಓಕೆ. ಊಟ ಆದ ನಂತರ ಆ ಊಟ ಡೈಜೆಸ್ಟ್ ಆಗಬೇಕಂದ್ರೆ ಏನೋ ಒಂದು ತಿಂತಾರೆ. ಪ್ರಸಾದವ? ಪಂಚಕಜ್ಜಾಯ ಪ್ರಸಾದ ಅಲ್ಲ, ಅದು ಊಟದ ಮೊದಲು ತಿಂತಾರೆ. ಊಟ ಆದ ನಂತರ ಡೈಜೆಸ್ಟ್ ಆಗಲಿಕ್ಕೆ ಏನೋ ಒಂದು ತಿಂತಾರೆ. ಎಲೆ ಅಡಿಕೆ ಅಲ್ವಾ? ಎಲೆ ಅಡಿಕೆ. ಎಸ್, ಎಲೆ ಅಡಿಕೆಗೆ ಹಿಂದಿನಲ್ಲಿ ಏನಂತಾರೆ? ಪಾನ್ ಅಲ್ವಾ? ಈ ಪಾನ್ ಆನ್ಸರ್ ಕರೆಕ್ಟ್ ಇದೆ. ಸೊ ಈ ಪಾನಿನ ಒಂದು ವಿಶೇಷತ್ವವನ್ನು ಹೇಳುವಂತಹ ಒಂದು ಹಳೆಯ ಹಿಂದಿ ಹಾಡಿದೆ. ಯಾರಿಗಾದ್ರೂ ಗೊತ್ತಿದೆಯಾ? ಎಸ್, ಕರೆಕ್ಟ್. ಕೈ ಕೈ ಪಾನ್ ಬನಾರಸ್ವಾಲ ಈಗ ಆಡುವಂಥ ಹಾಡು. अरे ऐसा झटका लगे जिया पे पुनर्जन्म भर जाए। ओ खाई के पान बनारस वाला, ओ खाई के पान बनारस वाला भूल जाए रंग अकल का तारा। ओ खाई के पान बनारस वाला भूल जाए रंग अकल का तारा। फिर तो ऐसा करे कमाल
कैसे चक्कर पड़ गए कहाँ जान फसाई मैं तो फूलों पे चढ़ गए कैसा सीधा साधा मैं कैसा भोला भाला कैसा सीधा साधा मैं कैसा भोला भाला जाने कौन गली में पड़ पड़े कैसे वाला मीठी चोरी से हुआ चोरा गंगा किनारे चोरा गंगा किनारे खुल जाए बंद अकल का ताला एक कन्या कुमारी हमरे सूरज मर गए एक दीदी कथारी हमरे दिल में उतर गए कैसे गोरी गोरी उठी की किशोरी बाबा अरे कैसे गोरी गोरी उठी की किशोरी करके चोरा चोरी करे हमरे दिल की चोरी मिली चोरी चोरा गंगा किनारे वाला वो चोरा गंगा किनारे वाला वो काय के नहर वाला खुल जाए बंद अकल का ताला वो काय के बनारस वाला खुल जाए बंद अकल का ताला फिर क्या करे धमाल सीधी कर ले सबकी चाल वो चोरा गंगा किनारे वाला 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 थैंक यू सो मच ಏನಿಲ್ಲ ಗಡಿಬಿಡಿ ಮಾಡಿಕೊಳ್ಬೇಡಿ ಪಾನ್ ಇತ್ತು ಅದನ್ನು ಇಲ್ಲಿಗೆ ಹಾಕಿಕೊಂಡಷ್ಟೆ ಈಗ ಮುಂದಕ್ಕೆ ನನ್ನ ಹತ್ರ ಯಾವ ಹಾಡು ಅಂತಲೇ ಹೇಳಲಿಲ್ಲ ಯಾಕಂದರೆ ನನಗೆ ನೆನಪು ಶಕ್ತಿ ಸ್ವಲ್ಪ ಕಡಿಮೆ ಅಂದರೆ ತಲೆ ಬಿಳಿಯಾದದ್ದು ಅವರಿಗೆ ಕಂಡಿದೆ ಹಾಗಾಗಿ ನೆನಪು ಶಕ್ತಿ ಇಲ್ಲ ಹಾಗಾಗಿ 3 ಹಾಡನ್ನು ನಾವು ಒಟ್ಟಿಗೆ ಹಾಡ್ತೇವೆ ಅದು ಡ್ಯುಯೆಟ್ ತಲೆ ಆಗ್ತದೆ ಈ ಡ್ಯುಯೆಟ್ ಹಾಡಿನ ಕತೆ ನನಗೆ ಆಗಲಿಕ್ಕಿಲ್ಲ ಹಾಗಾಗಿ ಅವರಿಗೆ ಬಿಟ್ಟಿದ್ದೇನೆ ಅವರು ಡ್ಯುಯೆಟ್ ಹಾಡನ್ನು 3 ಸಹ ಒಟ್ಟಿಗೆ ಹಾಡ್ತಾರೆ ನೋಡುವ ರಸಾಸ್ವಾದನೆ ಮಾಡ್ತಾ ಇದ್ದೇವೆ ಹಾಗೆ ನಮ್ಮಲ್ಲಿ ನಮ್ಮ ಹೊಟ್ಟೆಗೂ ಒಂದು ರಸಾಸ್ವಾದನೆಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಇನ್ನು ಈ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಅದನ್ನು ಸ್ವೀಕರಿಸಬೇಕು ಸ್ವಲ್ಪ ಹೊತ್ತಿನಲ್ಲಿ ಅದಕ್ಕೂ ವ್ಯವಸ್ಥೆ ಆಗ್ತದೆ ಅದನ್ನೆಲ್ಲ ಸ್ವೀಕರಿಸಬೇಕು ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ತನುವಿಗೂ ಮನಸ್ಸಿಗೂ ಸಂತೋಷಪಟ್ಟುಕೊಂಡು ಹೋಗಬೇಕು ಎಂದು ನಮ್ಮ ಮುಳಿಯ ಸಂಸ್ಥೆಯ ಫಲವಾಗಿ ಕೇಳಿಕೆ ಹಾಡನ್ನು ಮುಂದುವರಿಸಲಿಕ್ಕೆ ಕೇಳ್ತಾ ಇದ್ದೆ ಫುಲ್ ಫೇಮಸ್ ಆಗಿರುವಂತಹ 3 ಹಾಡನ್ನು ಕಂಟಿನ್ಯೂಸ್ ಆಗಿ ಹಾಡ್ತಿದ್ದೇವೆ ಸೊ ಯಾವ ಸಾಂಗ್ ಅಂತ ನೀವೇ ಕೇಳಿ ಆನಂದಿಸಿ ಕೇಳಿದ್ದೀರಾ
ಎಲ್ಲರಿಗೂ ಸೆಕೆಂಡ್ ಚಪ್ಪಲಿ ಇನ್ನೊಮ್ಮೆ ಹಾಡ್ತೀರಾ ಜೋರಾಗಿ ಸೂಪರ್. ಓಕೆ, ಈಗ ಮುಂದೆ ಹಾಡುವಂತ ಹಾಡು ಅದು ಕೂಡ ಫುಲ್ ಲೇಟೆಸ್ಟ್ ಆಗಿರುವಂತಹ ಫೇಮಸ್ ಆಗಿರುವಂತಹ ಹಾಡು ಯಾವುದು ಅಂತ ನೀವೇ ಗೆಸ್ ಮಾಡಿ.
ಓಕೆ ಮತ್ತೊಂದು ಹಾಡು Let's go! ये हुली हिंगाटी मातले मल्ला माटी वसा तू हिंगाटी सिगबली गई ये ए हुड़गा को काटी सिगबले चिकल पड़ती इनकोंದು ಬಲ್ಲ ಹೊಡ್ತಿ ಹೇಗೆ ಮೈ ಅಡಿಗೆ ಕಣ್ಣು ಕಟ್ಟಿ ನಿನ್ನ ಗುಣಾಯ ರತಿ ಅಂತೂ ಮಂಜಾಗಲಿ ನನ್ನ ತಲೆಯ ಕೆಡಿಸೈತಿ ये हुड़गी चुटु 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 अंतैती ननग चुब चुब अंतैती चुटु चुटु अंतैती ननग चुब चुब अंतैती ನನ್ನ ಕೈಲಾಗಲ್ಲ ಆಗಲ್ಲ ಇದು ನೋಡಿ ಆದ ತಕ್ಷಣ ನನಗೆ ಅಲ್ಲಿಗೆ ವೇದಿಕೆ ಅಂತ ಬರೋಕ್ಕಾಗಲ್ಲ ಆಗಲ್ಲ 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 ಆದರೆ ಬರದೇ ಇರೋದಕ್ಕಾಗುತ್ತಾ ಆಗಲ್ಲಲ್ಲ. ರಸಮಂಜರಿಯ ಮಧ್ಯೆ ಒಂದು ಸಣ್ಣ ವಿರಾಮ ಅಂದರೆ ನಾವೆಲ್ಲ ವಿರಮಿಸುವುದಲ್ಲ, ಇವರಿಗೊಂದು ಕಿರುಕಾಣಿಕೆ ನಮ್ಮ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಚೇರ್ಮನ್ ಹಾಗೂ ಆಡಳಿತ ನಿರ್ದೇಶಕರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಾನು ಹೆಸರು ಕರಿತೇನೆ, ದಯವಿಟ್ಟು ಬಂದು ಸ್ವೀಕರಿಸಬೇಕು. ಅನ್ವಿತ್ ಅವರು. ತನುಶ್ರೀ.
ಸಚಿನ್ ಅವರೇ ಬರಬೇಕು. ಅಶ್ವಿನ್ ಬಾಬಣ್ಣ, ಶರತ್ ಅವರು ಬರಬೇಕು. ಧನ್ಯವಾದಗಳು. ತಮ್ಮಿಂದ ಯಾವುದಾದ್ರೂ ಕೋರಿಕೆಯ ಪದ್ಯಗಳು ಬೇಕಾಗಿದ್ದಲ್ಲಿ, ಹಾಡುಗಳು ಬೇಕಾಗಿದ್ದಲ್ಲಿ ದಯವಿಟ್ಟು ಒಂದು ಚೀಟಲ್ಲಿ ಬರೆದು ನಮಗೆ ಕೊಟ್ಟರೆ ಅವರ ಹತ್ರ ಕೇಳಿಕೊಳ್ಬಹುದು. ನಮ್ಮ ಮುಳಿಯದಲ್ಲಿ ಚಿನ್ನಾಭರಣಗಳ ಸರ, ಇಲ್ಲಿ ಚೆನ್ನಾದ ಸ್ವರ, ಸರ ಮತ್ತು ಸ್ವರ ಸೇರಿದಾಗ ಆಹಾ ಎಂಥ ಮಧುರ. ಇದನ್ನೆಲ್ಲ ಈಗ ತಾವೆಲ್ಲರೂ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರಬಹುದು. ಬಹಳ ಸಂತೋಷ. ಕ್ರಿಯೇಟಿವ್ ಹ್ಯಾಪಿನೆಸ್ ನಮ್ಮ ಮುಳಿಯದ ಲೋಗೋ. ಬನ್ನಿ ಸಂತೋಷಕ್ಕೆ ಮುಳಿಯಕ್ಕೆ. ನನ್ನೆದೆಯ ಕೋಗಿಲೆ, ಆಹಾ ತನುಶ್ರೀ, ನನ್ನೆದೆಯ ಕೋಗಿಲೆ, ನನ್ನೆದೆಯ ಕೋಗಿಲೆ ಅಲ್ಲ, ನಮ್ಮೆಲ್ಲರ ಎದೆಯ ಕೋಗಿಲೆ. ಅವರಿಂದ ಈಗ ನನ್ನೆದೆಯ ಕೋಗಿಲೆ ಎಂಬ ಹಾಡು. ಅವರು ಹಾಡುವ ಹಾಡು ಈಗ ಮಾಯಾವಿ ಹಾಡು. ಆದರೆ ನನ್ನೆದೆಯ ಕೋಗಿಲೆ ನಮ್ಮೆಲ್ಲರ ಎದೆಯ ಕೋಗಿಲೆಯೇ ಹೌದು ಅವರು. ಮಾಯಾವಿ ಮಿನುಗು ನೀನು ಅನ್ನುವಂಥ ಹಾಡನ್ನು ಹಾಡ್ತಾನೆ. ಮತಲ್ಲಿ ಈ ಮಾಯಾ ಚಂದ್ರನೆ ಜುಕ್ಕಿ ಮಾಡಿಕೊಂಡಿದ್ದು ಹಾಯ, ಮುದ್ದಾದ ಕಣ್ಣಿಗೊಂದು ಪುಟ್ಟ ಕಣ್ಣಿಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾ.
ನೀನೇ ಧನ್ಯವಾದಗಳು. ದೊಡ್ಡ ಚಪ್ಪಾಳೆ ಬರಬೇಕು. ಹಾಗೆ ಒಂದು ಸೂಚನೆ, ನಾನು ಹೇಳಿದಂತೆ ಇನ್ನೊಂದು ರಸಾಸ್ವಾದನೆಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ತಾವು ನಡುವಿನಲ್ಲಿ ಅಲ್ಲಿ ಹೋಗಿ ಅದರ ಆಸ್ವಾದನೆಯನ್ನು ಈ ರಸದ ಆಸ್ವಾದನೆಯೊಂದಿಗೆ ಮಾಡಿಕೊಳ್ಬೋದು ಅಂತ ಸಂಸ್ಥೆಯ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಂದಕ್ಕೆ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ ತನುಶ್ರೀಯವರು ಯಾವ ಕುದುರೆಯನ್ನು ಹೇಗೆ ಹತ್ತಿ ಪೇಟೆಗೆ ಹೋಗ್ತಾರೆ ಅಂತ ಒಂದು ನೋಡಬೇಕಾಗಿದೆ ನಮಗೆ. ಹಾಡಿನ ಮೂಲಕ ಅವರು ಹೇಗೆ ಹೋಗ್ತಾರೆ ನೋಡುವ. ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ, ಚರದ ಬೇಡ
ಕೋರಿಕೆಯ ಮೇರೆಗೆ ಒಂದು ಹಾಡು, ಕೃಷ್ಣಂ ಪ್ರಣಯ ಸಖಿ ಅನ್ವಿತ್ ಅವರು ಹಾಡಲಿಕ್ಕಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ. ಧನ್ಯವಾದಗಳು. ಈಗ
ನನಗೂ ಈ ನಿರೂಪಣೆ ಮಾಡಿ ಸ್ವಲ್ಪ ಸುಸ್ತಾಗಿದೆ. ಹಾಗೆ ಅವರೊಟ್ಟಿಗೆ ಒಂದು ಡ್ಯುಯೆಟ್ ಸಾಂಗ್, ಅಂದರೆ ಡ್ಯುಯೆಟ್ ಸಾಂಗ್ ಹೇಗೆ ಅಂತ ಹೇಳಿದರೆ ಅವರು ಹೇಳಿದ ಹಾಗೆ ನಾನು ಹೇಳೋದು. ಅವರು 2 ಲೈನ್ ಹೇಳ್ತಾರೆ, ಆಮೇಲೆ ಅದನ್ನು ಹಾಗೆ ನಾನು ಹೇಳ್ತೇನೆ. ನಾನು ಹೇಳುವಾಗ ನೀವು ದಯವಿಟ್ಟು ಮ್ಯೂಸಿಕ್ ಬೇಡ, ನಿಮಗೆ ತಾಳ ತಪ್ಪಿತ್ತು, ಅವರಿಗೆ ಮಾತ್ರ ಸಾಕು ಮ್ಯೂಸಿಕ್. ಧೈ 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 ಬಂಗಾರಿ ಸೈ 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 ಎನ್ನು ಸಿಂಗಾರಿ, ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ ವಯ್ಯಾರಿ. ಸರ್ಗೆ ಬನ್ನಿ ಜೋರದ ಚಪ್ಪಾಳೆ. ಶೈಲಿ ಅದು ಅಲ್ಲ? ಹೌದು ಸರ್, ಖಂಡಿತ. ಧನ್ಯವಾದಗಳು. ಮುಂದಿನ ಗೀತೆ ಭಕ್ತಿಗೀತೆ, ಭಕ್ತಿ ಪ್ರಧಾನ ಗೀತೆ ಚಂದ್ರಚೂಡ ಶಿವಶಂಕರ. ಇದು ಕೂಡ ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರು ಕೋರಿಕೊಂಡದ್ದು.
ಅಗಲಿದಂತಹ ಹಾಗೂ ಎಲ್ಲ ಯುವಕರಿಗೂ ಒಂದು ರೋಲ್ ಮೋಡ್ ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಸರ್ ಅಂತ ಹೇಳ್ದಂಗೆ ಮೊದಲನೇದಾಗಿ ಬರುವಂತಹ ಅಂದರೆ ಮನಸ್ಸಿಗೆ ಬರುವಂತಹ ಹಾಡು ಅಂದರೆ ಯಾವ್ದು ಹೇಳಿ? ಬೊಂಬೆ ಹೇಳುತ್ತೈತೆ ಅಲ್ವಾ? ಸೊ ಆ ಹಾಡನ್ನು ನಾನು ಹಾಡ್ತಿದ್ದೇನೆ. ಸೊ ನಿಮ್ಮೆಲ್ಲರಿಗೂ ಆ ಹಾಡು ಗೊತ್ತಿರುತ್ತೆ. ನಾನು ನಿಮ್ಗಳ ಜೊತೆ ಇಂಟ್ರಾಕ್ಟ್ ಆಗಿ ನಿಮ್ಮ ಜೊತೆ ಹಾಡ್ತೀನಿ. ನಾನು ಸ್ಟೇಜ್ನಲ್ಲಿ ಹಾಡಲ್ಲ, ನಿಮ್ಮ ಜೊತೆ ಕೆಳಗಡೆ ಬಂದು ಹಾಡ್ತೀನಿ. ಈಗ ಬೊಂಬೆ ಹೇಳುತ್ತೈತೆ. ಎಲ್ಲರೂ ನಿಮ್ಮ ಮೊಬೈಲ್ ತೆಗಿತೀರಾ? ಜಸ್ಟ್ ಫ್ಲಾಶ್ ಲೈಟ್ ಆನ್ ಮಾಡಿ ಸ್ಲೋ ಆಗಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ನಿಂದು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಇನ್ನೂ ಜೋರಾಗಿ ಹಾಡ್ತೀರಾ? ನೀವೆಷ್ಟು ಜೋರಾಗಿ ಹಾಡ್ಬೇಕಂದ್ರೆ ನನ್ನ ವಾಯ್ಸ್ ಕೇಳ್ಬಾರ್ದು, ಅಷ್ಟು ಜೋರಾಗಿ ಹಾಡ್ತೀರಾ? ಓಕೆ ಅಲ್ಲ? ಸೂಪರ್. ತಾನೇ ಹುರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನನ್ನ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನವು. ಕಥೆಯ ಹೇಳಿತು ಈ ಕೊಂಬೆ ಆ ಕಥೆಯ ರಾಜನಂಗೆ ತೀರು ಬಂದೆ. ಯೋಗವು ಒಮ್ಮೆ ತರುವುದು ನಮಗೆ ಯೋಗತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಒಂದು ನಿಮಿಷ. ಸೊ ಈಗ ತಬಲ ಬೀಟ್ ಏನೂ ಇರಲ್ಲ. 1 2 3. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನನು ಹಡಿ ಎಂದು ಸೋಲದು ಸೋತು ತಲೆಯ ಬಾಗದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.
ಈಗ ಇವರ ಹಾಡು ಕೇಳಿ ತುಂಬ ಸಂತೋಷವಾಗಿರ್ಬೋದು, ಇನ್ನೂ ಸಂತೋಷ ಆಗಬೇಕು, ಅವರಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು. ಅದಕ್ಕಾಗಿ ನಮ್ಮಲ್ಲಿಯ ಒಂದು ಹೊಸ ಪ್ರತಿಭೆ ನಮ್ಮ ಸಹೋದ್ಯೋಗಿ ಮಿತ್ರರಾದ ಸಂದೇಶ್, ಇವರು ನಮ್ಮ ಮುಳಿಯದ ಹೆಮ್ಮೆಯ ಗಾಯಕರು. ಸಂದೇಶ್ ಅವರನ್ನು ವೇದಿಕೆಗೆ ಕರೆಕೊಳ್ತಾ ಇದ್ದೇವೆ. ಸಂದೇಶ್ ಅವರು ಹಾಡಿನ ಮೂಲಕ ಬಹಳ ಸಂತೋಷದ ಸಂದೇಶವನ್ನು ಎಲ್ಲರಿಗೂ ಕೊಡಲಿಕ್ಕಿದ್ದಾರೆ. ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ. ನನ್ನ ಶಿಲ್ಪ ಚೆಲುವೆ ಇವಳ ಒಂದೆನ್ನ ಬದುಕಿದೆ. ಚಂದುಲಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು. ಬಾಳೆ ಬಾಳೆ ಚಂದದ ಚಂದುಲಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು. ನಿಮ್ಮ ಚಂದವನ್ನು ಪದ ಪಂಚ ಸಾರು ನಿನ್ನ ಕಂಗಳ ಕಾಂತಿಗಳಿಂದಲೇ ಉಳಿದ ಹೊಂದಿದೆ. ಚಂದದ ಚಂದುಲಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು. ಗಾಳಿಯು ತಂದನ ಹಾಡಿತು ಹೇಳುತ್ತಿನ ಹೋದರೆ ನಿಂದೈ ಸರಿಗಮ ಕೇಳಿತು ಸಾಮ ಸಮಗಂಚಿತು. ಜುಳು ಜುಳು ನೀರಲ್ಲಿ ತಿಲ್ಲನ ಹಾಡಿತು ನೋಡುಗೆನ ಬಂದರೆ ನಿನ್ನದೇ ತಕ್ಕ ಕೈ ಕಂಡಿತು ತಾಕವಿಗೆ ಹೆಚ್ಚಿತು. ಅಲ್ಲೊಂದು ಸುಂದರ ತೋಟವಿದೆ, ಹೂಗಳ ರಾಸಿದೆ, ಇಲ್ಲೊಂದು ಹೂವಿನ ಹಾಡು ಇದೆ, ಇಲ್ಲಿ 10 ಗಂಜಿನ ಸಾಲು ಇದೆ. ಎಲ್ಲ ಸಾಲನು ಏನನ್ನು ಅಕ್ಷರ ಇಡೋಣ, ಉತ್ತರ ಇಲ್ಲದ ಸಿಹಿ ಒಗಟು ರೂಢಿ ನಂದನಿ ನಂದವಿ. ಬಳಿ ಬಳಿ ಚಂದದ ಚಂದಲಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು. ಕಾಳಿದಾಸ ಇದ್ದ ರವಿವರ್ಮ ನಿನ್ನ ಹಿಂದೆ ಬಂದರು, ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಇತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ಕಡೆ ಕಂಡರೆ ನಡುವೆ ಉಳುಕುತ್ತೆಯಲ್ಲವೇ ನಿನ್ನ ಬಿಟ್ಟರಲ್ಲವೇ. ಅಲ್ಲೂ ರಾಜರ ಬೀದಿದೆ, ಇಲ್ಲಿ ಅಲ್ಲ ತೋರಲಿ ಏರಿ ಬಂದೆ
ಇಲ್ಲಿ ಅಂತಂದ ಕನಸು ನನವಿ ಆಕಾಶವನ್ನು ದಾಟಿದ ಚೋರಿಯು ನೀನೇನ ಹತ್ತಿರ ಇದ್ದರು ಬಲು ಎತ್ತರ ಎತ್ತರ ನಿನ್ನಂದವೇ ಬಲೆ ಬಲೆ ಚಂದದ ಚಂದ ಎಂದು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಗಲು ನಿನ್ನ ಕಂಗಳಿಂದಳೆ ತಾಡಿ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯ ಇಲ್ಲೆಲ್ಲ ಕಾಲು ಹೂವಾಗಿ ಬರಬೇಕು ಬಲೆ ಬಲೆ ಚಂದದ ಚಂದುಡಿಗೆಂದು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು. ಈಗ ಕೆಲವೇ ನಿಮಿಷಗಳಲ್ಲಿ ನಾವೆಲ್ಲರೂ ಸೇರಿ ಒಂದು ಡ್ಯಾನ್ಸ್ ಮಾಡಲಿಕ್ಕುಂಟು. ಅದಕ್ಕೆ ಒಂದು ಎಲ್ಲರೂ ತಯಾರಾಗಿರಬೇಕು. ಆ ತಯಾರಿಗೆ ಆಗೋಕ್ಕಿಂತ ಮುಂಚೆ ತಯಾರಾಗಬೇಕು. ಅದಕ್ಕಿಂತ ಮುಂಚೆ 100 ಜನ್ಮಕ್ಕೂ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ನಮ್ಮ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಅವರು ನಟಿಸಿದಂಥ ಚಿತ್ರ ಅಮೇರಿಕಾ ಅಮೇರಿಕಾ, ಆ ಚಿತ್ರದ ಗೀತೆ ಅನ್ವಿತ್ ಅವರು. ಈಗ 100 ಜನ್ಮಕ್ಕೂ 106 ಜನ್ಮಕ್ಕೂ ಹಾಡನ್ನು ಹಾಡ್ತೇನೆ. ಅದಾದ ನಂತರ ಸ್ವಲ್ಪ ಫಾಸ್ಟ್ ನಂಬರ್ ಆಗಿರೋ ಸಾಂಗಿಂದ ಈ ಪ್ರೋಗ್ರಾಮ್ನ ಎಂಡ್ ಮಾಡೋಣ ಅಂತ ತಾಸದ ಪೆಟ್ಟಿಗೆ ಸಾಂಗನ್ನು ಹಾಡ್ತೇವೆ. ಅದರ ಜೊತೆ ತಮಿಳ್ ಫಾಸ್ಟ್ ನಂಬರ್ ಸಾಂಗ್ ಮಾರಿ ಸಾಂಗ್ ಕೇಳಿದಿರಾ? ಮಾರಿ ಕೊಂಚನಲ್ಲ ಮಾರಿ. ಎಲ್ಲರೂ ಬರ್ತೀರಾ ಸ್ಟೇಜ್ ಬಂದು ಡ್ಯಾನ್ಸ್ ಮಾಡ್ಬೇಕು ಎಲ್ಲರೂ. ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ, ಓಕೆ ಅಲ್ಲ? ಓಕೆ, ಸೂಪರ್. ಸೊ ಈಗ ನಿಮ್ಮ ಮುಂದೆ 100 ಜನ್ಮಕ್ಕೂ. ಜನ್ಮಕ್ಕೂ
ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಅವರು ಕೊಟ್ಟಂಥ ಕರೆಯೇ. 100 ಜನ್ಮಕ್ಕೂ ನಮ್ಮ ಮುಳಿಯದ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು, ಸಹಕಾರ ಇರಬೇಕು. 100 ಜನ್ಮದಲ್ಲಿ ನಿಮ್ಮ ಅನುಬಂಧ ಗಟ್ಟಿಯಾಗಿರಬೇಕು. ಅದು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಕೊಟ್ಟಂತಹ ಒಂದು ಕರೆ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಇತ್ತೆ ಒಂಜಿ ತಾಸೆ ಪೆಟ್ಟು ಪಾಡ್ಕೊ ಐಕೊಂದು ಚೂರು ತಯಾರು ಮಾಡ್ಪುಲೆ. ತಾಸೆ ಪೆಟ್ಟು ಪಾಡ್ನಿಕ್ಕೆ ದುಂಬು ನಿಕ್ಲೆ ರೆಡಿ ಆಲೆ ಒಂಜಿ ಎಲ್ಲಿ ಮಟ್ಟದ ಧನ್ಯವಾದ ಕೊರತು ಬಿಡ್ಪೆ. ಇವತ್ತಿನ ಈ ರಸಮಂಜರಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅನ್ವಿತ್ ಮತ್ತು ತನುಶ್ರೀ ಇವರಿಗೆ ಧನ್ಯವಾದಗಳು. ನಮಗೆ ಬಹಳ ಚೆನ್ನಾಗಿ ರಸದೌತಣವನ್ನು ಉಣಿಸಿದ್ದೀರಿ. ಪಕ್ಕಾ ವಾದ್ಯದಲ್ಲಿ ಚೆನ್ನಾಗಿ ನಮಗೆ ನಮ್ಮ ಮನ ಮುಟ್ಟುವಂತೆ ನೀವು ಬಾರಿಸಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಗ್ರಾಹಕ ಬಂಧುಗಳು ರಸಾಸ್ವಾದನೆಯನ್ನು ಇಷ್ಟು ಹೊತ್ತು ಬಹಳ ತಾಳ್ಮೆಯಿಂದ ಸಂತೋಷದಿಂದ ಸ್ವೀಕರಿಸಿದ್ದೀರಿ. ನಮ್ಮೊಂದಿಗೆ ಸಂತೋಷದಿಂದ ಪಾಲ್ಗೊಂಡಿದ್ದೀರಿ. ನಮ್ಮ ಚೇರ್ಮನ್, ಆಡಳಿತ ನಿರ್ದೇಶಕರು, ಆಡಳಿತ ನಿರ್ದೇಶಕಿ ಇವರೆಲ್ಲರೂ ನಮ್ಮೊಂದಿಗಿದ್ದಾರೆ. ಮುಳಿಯದ ಮನೆಯವರು, ಕುಟುಂಬಸ್ಥರು ಅವರು ಇದ್ದಾರೆ, ಬಂಧು ಬಾಂಧವರಿದ್ದಾರೆ. ಹಾಗೆ ಸಹೋದ್ಯೋಗಿ ಮಿತ್ರರು, ಪತ್ರಕರ್ತರು, ಛಾಯಾಗ್ರಾಹಕರು ಇವರೆಲ್ಲರಿಗೂ ಧ್ವನಿವರ್ಧಕದವರು, ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರು, ವೇದಿಕೆಯನ್ನು ನಿರ್ಮಿಸಿಕೊಟ್ಟವರು ಹಾಗೂ ಭೋಜನ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟವರು ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.